ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ಇದೇನಪ್ಪ ಅಖಿಲಮ್ಮ ಇದ್ದಕ್ಕಿದ್ದಂಗೆ ಬಂದುಬಿಟ್ಟಿದ್ದಾಳೆ ಅಂತ ಅಂದ್ಕೊಂಡ್ರಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ಏನೂ ಇಲ್ಲ. ಇವಾಗ ಧನುಷ್ ಶೋಭಿತಾ ಮದುವೆ ವಿಷಯ ತೊಗೊಂಡ್ರೆ ನೀವು ಏನು ಹೇಳ್ತೀರಾ ಹಾಗೇ ಮಾಡಿದ್ದೀನಿ ನಾನು. ನೀವು ಕಾಮೆಂಟಲ್ಲಿ ಏನು ತಿಳಿಸ್ತೀರಾ ಹೀಗೆ ಮಾಡಿ ಅಂತ. ನೀವು ಇಷ್ಟಪಟ್ಟು ನೋಡಬೇಕು ಅಂತ ನೀವು ಹೇಳ್ದಾಗೆ ಮಾಡ್ತೀನಿ. ಆದರೆ ಒಬ್ಬೊಬ್ಬರಿಗೆ ಇಷ್ಟ ಆಗ್ತಾಯಿಲ್ಲ ಅನಿಸುತ್ತೆ. ನನ್ನಷ್ಟಕ್ಕೆ ನನಗೆ ತೋಚಿದಂಗೆ ವೀಡಿಯೋ ಮಾಡ್ಬೋದು. ಆದರೆ ನನಗೆ ಇಷ್ಟ ಆಗಂಗೆ ವೀಡಿಯೋ ಮಾಡಿಕೊಂಡ್ರೆ ಏನು ಪ್ರಯೋಜನ ಇರುತ್ತೆ? ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಕಾಮೆಂಟ್ ಮಾಡ್ತೀರಾ, ನಾನು ಅದೇ ಥರನೇ ವೀಡಿಯೋ ಮಾಡ್ತೀನಿ. ಆದರೂ ನನ್ನ ಚಾನಲ್ ತುಂಬ ಡಲ್ ಆಗೋಗಿದೆ. ತುಂಬ ತುಂಬ ಬೇಜಾರಾಗ್ತಾಯಿದೆ ನನಗಂತೂ. ವೀಡಿಯೋ ಮಾಡಾಕಿದ್ಮೇಲೆ ನೋಡ್ತಾಯಿದ್ರೆ ಕಣ್ಣಲ್ಲಿ ನೀರು ಬರ್ತಿತ್ತು ನನಗೆ ಹೆಚ್ಚು ಮಾತು. ನೀವು ಕೇಳ್ತಾ ಇದ್ದೀರಲ್ಲ, ಯಾಕೆ ವೀಡಿಯೋನೇ ಆಗ್ತಾಯಿಲ್ಲ, ಯಾಕೆ ಇಷ್ಟು ಲೇಟ್ ಮಾಡ್ತೀರಂತ. ಇದೇ ರೀಸನ್ನೇ. ಒಂದು ವೀಡಿಯೋ ಮಾಡಬೇಕಂತಂದರೆ ಒಂದು 20 ನಿಮಿಷ 25 ನಿಮಿಷ ಆದರೂ ತಗೊಳುತ್ತೆ. ಎಷ್ಟೊಂದು ಕಷ್ಟ ಐತೆ ವೀಡಿಯೋ ಮಾಡೋಕ್ಕೆಲ್ಲನೂ. ಅದು ವೀಡಿಯೋ ಹಾಕಿದ ತಕ್ಷಣ ವ್ಯೂಸೇ ಹೊಡಲ್ಲ. 12 13 ನಿಮಿಷ ಆದ್ರೂ ಯಾರೂ ವೀಡಿಯೋನೇ ನೋಡೋದಿಲ್ಲ. ಎಷ್ಟೊಂದು ಬೇಜಾರಾಗುತ್ತೆ. ನಮಗೂ ವೀಡಿಯೋ ನೋಡಿ ಮತ್ತು ಕಾಮೆಂಟ್ಸ್ ಎಲ್ಲ ಮಾಡ್ತಾಯಿದ್ರೆ ನಮಗೂ ಒಂಥರ ಖುಷಿಯಲ್ಲ. ಅಯ್ಯೋ ಇನ್ನೂ ಒಳ್ಳೆ ಕಂಟೆಂಟ್ ತೊಗೊಂಡು ವೀಡಿಯೋ ಮಾಡಬೇಕಪ್ಪ, ಇನ್ನೂ ಹೆಚ್ಚು ವೀಡಿಯೋ ಹಾಕಬೇಕು ಅಂತ ಎಷ್ಟೊಂದು ಬೇಜಾರಾಗ್ತಾಯಿದೆಯೋ ನನಗೆ. ನೀವೆಲ್ಲ ಏನು ಹೇಳ್ತೀರೋ ಅದನ್ನೇ ಕೇಳಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನೀವು ಹೇಳ್ದಾಗೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಶೋಭಿತಾ ಧನು ಮದುವೆ ಮಾಡಿಸಿ, ಅವ್ರ ಅಪ್ಪ ಅಮ್ಮ ಒಪ್ತಾಯಿದ್ರು ಪರವಾಗಿಲ್ಲ, ಮದುವೆ ಮಾಡಿಸಿ ಅಂದರೆ ಅದೂ ಸರಿ, ಮದುವೆ ಮಾಡಿಸ್ದೆ. ಆದ್ರೂ ನನ್ನ ವೀಡಿಯೋ ಯಾಕೆ ಓಡ್ತಾಯಿಲ್ಲ ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಅದಕ್ಕೆಲ್ಲ ಉತ್ತರ ನೀವೇ ಹೇಳಬೇಕು. ನೀವು ಹೇಳ್ದಾಗೇ ಕೇಳ್ತಾ ಇದ್ದೀನಿ ನಾನು. ಫಸ್ಟಿಂದ ಇದ್ದಿದ್ದ ಕಥೆನೇ ತಾನೇ, ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಥವಾ ಬೇರೆ ಏನೂ ಚೇಂಜ್ ಮಾಡಿಲ್ವಲ್ಲ, ಅದೇ ಕಥೆನೇ. ಆದರೂ ಯಾಕೆ ವೀಡಿಯೋಗಳು ಓಡ್ತಾಯಿಲ್ಲ ಅನ್ನೋದೊಂದೇ ಬೇಜಾರು. ಒಬ್ಬೊಬ್ಬರು ನಿಮಗೆ ದುರಾಂಕಾರ ಜಾಸ್ತಿ, ಹಾಗೆ ಹೀಗೆ ಅಂತ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ. ಬಟ್ ಅದು ಒಂದು ಬೇಜಾರು ನನಗೆ. ಒಂದು ಹೆಣ್ಣಿಗೆ ನೀನು ದುರಾಂಕಾರ ಜಾಸ್ತಿ ಅಂತ ಹೇಳ್ಬಿಟ್ಟು ಯಾರಾದರೂ ಕಮೆಂಟ್ ಮಾಡಿದ್ರೆ ಎಷ್ಟೊಂದು ಬೇಜಾರಾಗಲ್ಲ ನೀವೇ ಹೇಳಿ. ಅವರೊಬ್ಬರು ಹೇಳ್ತಾಯಿದ್ರು ದುರಾಂಕಾರ ಜಾಸ್ತಿ ನಿಮಗೆ ಅಂತ. ಅದೊಂದು ಬೇಜಾರಾಯಿತು ನನಗೆ. ಬಟ್ ವೀಡಿಯೋಸೇ ಓಡ್ತಾಯಿಲ್ಲ. ಹಂಗಾಗಿನೇ ನಾನು ವೀಡಿಯೋ ಕಡಿಮೆ ಮಾಡ್ತಾಯಿದ್ದೀನಿ. ಆದರೂ ಒಂದು ಸ್ವಲ್ಪ ಹೊತ್ತು ಏನು ಹೇಳ್ಬೇಕಂತಲೇ ನನಗೆ ಗೊತ್ತಾಗ್ತಾಯಿಲ್ಲ, ಅಷ್ಟೊಂದು ಬೇಜಾರಾಗೋಗಿದೆ. ನೋಡಿ, ನೀವು ಯಾರೋ ದುರಾಂಕಾರ ಅಂತ ಕಮೆಂಟ್ ಮಾಡಿದ್ರಲ್ಲ, ದಯವಿಟ್ಟು ಆ ಥರ ಮಾತಾಡಬೇಡಿ. ನಿಮ್ಮನೆ ಹೆಣ್ಮಕ್ಳಿಗೂ ನೀವು ಇದೇ ಥರ ಮಾತಾಡ್ತೀರಾ? ನಾವ್ಯಾಕೆ ದುರಾಂಕಾರದಿಂದ ವೀಡಿಯೋ ಮಾಡೋಣ? ಒಂದು ಕಮೆಂಟಿಗೆ ಸಹ ನಾನು ರಿಪ್ಲೈ ಮಾಡ್ತಿರಲ್ಲ, ಪ್ರತಿಯೊಬ್ಬರು ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ. ಆದರೂ ನೀವು ದುರಾಂಕಾರ ಅಂತೀರಲ್ಲ, ಇದೆಲ್ಲ ಸರಿನಾ? ನಿಮ್ಮನೆ ಹೆಣ್ಮಕ್ಳಿಗೂ ನೀವು ಇದೇ ಥರ ಮಾತಾಡ್ತೀರಾ? ನಾವು ಕಷ್ಟಪಟ್ಟು ವೀಡಿಯೋ ಮಾಡ್ತಿರೋದು ನೀವು ನೋಡಲಿ ಅಂತಾನೆ. ನೀವು ಈ ಥರ ದುರಾಂಕಾರ ಅಂತಂದರೆ ನಮ್ಮ ಮನಸ್ಸಿಗೆ ಹೆಂಗಾಗುತ್ತೆ? ದಯವಿಟ್ಟು ಹೆಣ್ಣಿಗೆ ಒಂದು ಗೌರವ ಕೊಡಿ. ನೀವು ದುರಾಂಕಾರ ಅಂತ ಮಾತಾಡಿದ್ರೆ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗಲ್ಲ. ದಯವಿಟ್ಟು ನಮ್ಮ ವೀಡಿಯೋ ನೋಡಿ, ಏನಾದರೂ ಅದರಲ್ಲಿ ತಪ್ಪಿದ್ರೆ ಕಮೆಂಟ್ ಮಾಡಿ, ಎಲ್ಲ ತಿದ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸಬ್ಸ್ಕ್ರೈಬರ್ ಅಂತೂ ಇಲ್ಲವೇ ಇಲ್ಲ ನನಗೆ, ಬಿಡಿ. ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಆದರೂ ಏನೋ ವ್ಯೂಸು 1000, ಆಮೇಲೆ 1200 1300 ಆ ಥರ ಬರ್ತಾಯಿತ್ತು. ಈ ನಡುವೆ ಅದೂ ಇಲ್ಲ, ಅದು ಕಡಿಮೆ ಆಗಿಬಿಟ್ಟಿದೆ. 1 ಅವರ್ ಆದ್ರೂ ಒಂದು 200 300 ಸಹ ವ್ಯೂಸ್ ಓಡ್ತಾಯಿಲ್ಲ. ಯಾಕಂತ ರೀಸನ್ ನನಗೂ ಗೊತ್ತಿಲ್ಲ. ನೀವು ಯಾವಾಗಲೂ ಯಾರು ಸಪೋರ್ಟ್ ಮಾಡ್ತಾಯಿದ್ರು ನನಗೆ, ನೀವೆಲ್ಲರೂ ಸಪೋರ್ಟ್ ಮಾಡ್ತಾನೇ ಇದ್ದೀರಾ. ನಿಮಗೋಸ್ಕರನಾದರೂ ಇನ್ಮೇಲೆ ನಾನು ವೀಡಿಯೋ ಮಾಡೇ ಮಾಡ್ತೀನಿ. ಬೇರೆ ಯಾರು ನೋಡ್ತಿದ್ರೂ ಪರವಾಗಿಲ್ಲ, ನನಗೆ ಸಪೋರ್ಟ್ ಮಾಡ್ತಿರೋ ಒಂದು 10-12 ಜನ ಇದ್ದೀರಾ ಸಾಕು. ಇನ್ಮೇಲೆ ನಿಮಗೆ ಮಾತ್ರ ವೀಡಿಯೋ ಮಾಡ್ತೀನಿ. ಬೇರೆ ಯಾರು ನೋಡ್ತಿದ್ರೂ ಪರವಾಗಿಲ್ಲ, ನನಗೆ ನೀವು ನೋಡಿದ್ರೇ ಸಾಕು, ನೀವು ಖುಷಿಯಾಗಿದ್ರೇ ಸಾಕು. ನನ್ನ ವೀಡಿಯೋ ಫಸ್ಟಿಂದ ಯಾರು ನೋಡ್ತಾ ಇದ್ದೀರಾ, ಯಾರು ಸಪೋರ್ಟ್ ಮಾಡ್ತಾಯಿದ್ದೀರಾ, ಇವಾಗಲೂ ಅಷ್ಟೇ. ನೀವು ಇಷ್ಟೇ ಜನ ನನಗೆ ಸಪೋರ್ಟ್ ಮಾಡ್ತಾ ಇರೋದು, ನನ್ನ ವೀಡಿಯೋಸ್ಗೆ ಕಮೆಂಟ್ ಮಾಡ್ತಾ ಇರೋದು, ನಿಮಗೆಲ್ಲ ನಾನು ತುಂಬ ಹೃದಯ ಧನ್ಯವಾದಗಳು. ಬೇರೆ ಯಾರು ನೋಡ್ತಿದ್ರೂ ಪರವಾಗಿಲ್ಲ ಬಿಡಿ, ನಿಮಗೋಸ್ಕರನಾದರೂ ನಾನು ವೀಡಿಯೋ ಮಾಡ್ತೀನಿ. ನೀವು ಹಾಕೋ ಕಮೆಂಟ್ ನೋಡಿನೇ ನಾನು ಖುಷಿ ಪಡ್ತೀನಿ. ಬೇರೆ ಯಾರು ನೋಡೋದು ಬೇಡ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬೇಡ. ನನಗೆ ಫಸ್ಟಿಂದ ಯಾರು ಸಪೋರ್ಟ್ ಮಾಡ್ಕೊಂಡು ಬರ್ತಾಯಿದ್ದೀರೋ ನನಗೆ ಇಷ್ಟೇ ಜನನೇ ಸಾಕು, ನೀವುಗಳೇ ಸಾಕು ನನಗೆ.